ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಗಾಯಕಿ ಹಾಗೂ ಆಧ್ಯಾತ್ಮ ಚಿಂತಕಿ ಪುಷ್ಪಾಂಜಲಿ. ಶ್ರೀ ಪುರಂದರದಾಸರು ರಚನೆ ಮಾಡಿರುವ ಗುರುಪದೇಶ ನೆರವಾಯಿತು ಈ ಹಾಡಿಗೆ ಪ್ರೊಫೆಸರ್ ಮೈಸೂರು ನಾಗಮಣಿ ಶ್ರೀನಾಥ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. ಇದನ್ನು ಅವರ ಹಿರಿಯ ಶಿಷ್ಯರಾದಂತಹ ಭಾಗೀರಥಿ ಮ್ಯಾಮ್, ನನ್ನ ಗುರುಗಳು ಕೂಡ, ಅವರಿಂದ ನಾನು ಕಲಿತಿದ್ದೆ. ಕೇವಲ ಕೀಬೋರ್ಡ್ ವಾದ್ಯವನ್ನು ಉಪಯೋಗಿಸಿಕೊಂಡು ಅನ್ಪ್ಲಗ್ಡ್ ಸಾಂಗ್ ರೀತಿಯಲ್ಲಿ ಇದನ್ನು ನಾನು ಹಾಡಿದ್ದೇನೆ. ಇದಕ್ಕೆ ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ಕೀಬೋರ್ಡ್ನಲ್ಲಿ ದೀಪಕ್ ಜಯಶೀಲನ್ ಅವರು. ಈ ಹಾಡಿನ ಚಿತ್ರೀಕರಣಕ್ಕೆ ನನಗೆ ಸಾಥ್ ಕೊಡ್ತಾ ಇದ್ದಾರೆ ಶಂಕರ್ ಹಾಗೂ ಅವರ ತಂಡ. ನೋಡೋಣ ಈ ಚಿತ್ರೀಕರಣಕ್ಕೆ ನಾವೇನೆಲ್ಲ ಎಫರ್ಟ್ಸ್ ಹಾಕಿದ್ದೇವೆ ಅಂತ. ಮುಂದೆ ಈ ವಿಡಿಯೋವನ್ನು 10ನೇ ತಾರೀಕು ಗುರು ಪೂರ್ಣಿಮೆಯ ದಿವಸವೇ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಹಾಡು ಹಾಡಿ ಅಭಿನಯ ಮಾಡಬೇಕು ಹೀಗೆಲ್ಲ ಪ್ಲ್ಯಾನ್ ಮಾಡಿ ಎಷ್ಟೋ ಪ್ಲ್ಯಾನಿಂಗ್ ಇದ್ದರೂ ಕೂಡ ನನಗೊಂದು ಬ್ಯಾಕ್ ಸಪೋರ್ಟ್ ಅಂತಂದರೆ ನನ್ನ ಫ್ಯಾಮಿಲಿ ಸಪೋರ್ಟ್. ಅದಕ್ಕೆ ನನ್ನ ಬ್ರದರ್ ಸುನೀಲ್ ನನ್ನ ಜೊತೆ ಕಾರಲ್ಲಿ ಬಂದು ಶೂಟಿಂಗ್ ಆಗೋ ತನಕ ಜೊತೆಲಿದ್ದು, ಮತ್ತು ದೀಪಾಂಜಲಿ ಅಂತೂ ಎಂಟೈರ್ ಆ ಒಂದು ಶೂಟಿಂಗ್ ಆಗೋ ತನಕ ಆ ಮಕ್ಳಿಗೂ ಗೈಡ್ ಮಾಡಿಕೊಂಡು, ಕ್ಯಾಮ್ರಾಮನ್ಗೂ ಗೈಡ್ ಮಾಡಿಕೊಂಡು, ನನಗೂ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ, ಏನು ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಅನ್ನೋವಂತಹ ಒಂದು ಡೈರೆಕ್ಷನ್ಸ್ ಕೊಡ್ತಾಯಿದ್ಲು. ಸೊ ಎಂಟೈರ್ ವಿಡಿಯೋಗ್ರಫಿ ನೀವೆಲ್ಲ ಏನೇನು ನೋಡ್ತಾ ಇದ್ದೀರಾ ಅದು ಅವಳು ಹಿಡಿದಿದ್ದಂತಹ ಒಂದು ಶೂಟಿಂಗ್ ಆವತ್ತಿನ ದಿವಸ. ಸೊ ಅದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಈ ಒಂದು ಹಾಡಿಗೆ ಕೀಬೋರ್ಡ್ ಲೈವ್ ಪ್ರೋಗ್ರಾಮಿಂಗ್ ನಾವು ಸ್ಟುಡಿಯೋದಲ್ಲಿ ಮಾಡಿಸಿತ್ತು. ದೀಪಕ್ ಅವರು ಅತ್ಯಂತ ಸುಂದರವಾಗಿ ಕೀಬೋರ್ಡ್ ಬ್ಯಾಕಿಂಗ್ ಮಾಡಿದ್ದಾರೆ. ಈ ಹಾಡಿಗೆ ತುಂಬ ಸಿಂಪಲಾಗಿದ್ದರೂ ಬಹಳ ಮನಕ್ಕೆ ಮುಟ್ಟುವಂಥ ಒಂದು ನಾದ ಹೊರಹೊಮ್ಮಿದೆ. ಹಾಗಾಗಿ ನಾನು ಈ ಹಾಡನ್ನು ಕೇಳಿದಾಗೆಲ್ಲ ಪ್ರಕೃತಿ ಮಡಿಲಲ್ಲಿ ಪ್ರಶಾಂತವಾದಂತಹ ಸ್ಥಳದಲ್ಲಿ ಚಿತ್ರೀಕರಣ ಮಾಡಬೇಕಂತ ಡಿಸೈಡ್ ಮಾಡಿದೆ. ಮತ್ತು ಗುರುಪದೇಶ ನೆರವಾಯಿತು ಹರಿದಾಸರ ಸಂಘ ದೊರಕಿತು. ಆ ಹಾಡಲ್ಲಿರ್ತಕ್ಕಂತಹ ಒಂದು ವಾಕ್ಯಕ್ಕೂ ನನ್ನ ಜೀವನ ಶೈಲಿಗೂ ಅದೆಷ್ಟು ಹತ್ತಿರ. ಹಾಗಾಗಿ ಅದೇ ರೀತಿಯಾದಂತಹ ಜೀವನವನ್ನು ಜೀವಿಸ್ತಾ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಪುರಂದರದಾಸರ ಹಾಡುಗಳು ಅಥವಾ ಅವರ ರಚನೆಗಳು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅನುಭವದ ರಸದೌತಣ ಅಂತ ಹೇಳ್ಬೋದು. ಅಂತಹ ದಾಸಾನುದಾಸರ ಪಾದಧೂಳಿ ನನ್ನ ತಲೆ ಮೇಲಿರಲಿ. ಹಾಗೂ ನಾನು ಈ ರಚನೆಯನ್ನು ಕಲಿತಂತಹ ನನ್ನ ಗುರುಗಳಾದಂತಹ ಭಾಗೀರಥಿ ಮೇಡಮ್ ಹಾಗೂ ಗುರುಗಳಾದಂತಹ ಶ್ರೀಮತಿ ಪ್ರೊಫೆಸರ್ ನಾಗಮಣಿ ಶ್ರೀನಾಥ್ ಅವರ ಆಶೀರ್ವಾದ ಹಾಗೂ ಮೆಚ್ಚುಗೆಯನ್ನು ಪಡೆಯೋದಕ್ಕೋಸ್ಕರ ಈ ಬಾರಿ ಬರ್ತಾ ಇರ್ತಕ್ಕಂತಹ ಗುರುಪೂರ್ಣಿಮೆಯ ದಿವಸವೇ ಗುರುಪದೇಶ ನೆರವಾಯಿತು ಅಂತಕ್ಕಂತಹ ಹಾಡನ್ನು ನನ್ನ ಸಂಗೀತ ಪುಷ್ಪಾಂಜಲಿ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಈ ಚಿತ್ರೀಕರಣಕ್ಕೆ ಒಂದು ಫಾಗ್ ಎಫೆಕ್ಟ್ ಕೊಡಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಹಾಗಾಗಿ ನನ್ನ ಕ್ಯಾಮ್ರಾಮನ್ ಶಂಕರ್ ಅವರ ಟೀಮ್ ಎಲ್ಲರೂ ಕೂಡ ಹರಸಾಹಸ ಮಾಡಿ ಒಂದು ಆ ಫಾಗ್ ಎಫೆಕ್ಟ್ ಕೊಡೋದಕ್ಕೆ ಅಲ್ಲಿ ಹೊಗೆ ಹಾಕ್ತಾ ಇದ್ದಾರೆ ಹಿಂದೆ. ನಂತರ ಪೂರ್ತಿ ವಿಡಿಯೋ ಆದಮೇಲೆ ಹೇಗೆ ಬಂದಿದೆ ಅಂತ ನೀವು ನೋಡ್ತೀರಂತೆ. ಆದರೆ ಇವಾಗ ಇವರು ಆ ಒಂದು ಎಫೆಕ್ಟ್ ಕೊಡೋದಕ್ಕೆ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ ನೋಡಿ. ಮಾಟಿ ಗಲ್ರೆ పెట్ల ఓలే ఓలే बट रे तू सुबो ए बट दीपू तू ता पड़ेगा का तू दिसावताने आधी का सोड बस गाड रे बिगे ओके रेडी ए प्ले करा कोना सोतत्र प्ले कर ಹಲವು ದೈವಗಳೆಂಬ ಹಂಬಲವು ಬಿಟ್ಟಿತು ए ते मिरर काट रे आउ दूसरे ಜನ ಜನಾಪನ ಧ್ಯಾನ ಹೃದಯದೊಳು ದೊರಕಿತು ऊद गाला ಜನ ಜನ कौन तो एक ने गाला ಹೃದಯದೊಳು ದೊರಕಿತು बस्सा तामा हाथ काट रहा है दीपो
ನಾವು ಹೋದಂತಹ ಒಂದು ಪ್ರದೇಶ ಏನಿದೆ ಅತ್ಯಂತ ಪ್ರಶಾಂತವಾದಂತಹ ಜಾಗ, ಆದರೆ ಗಾಳಿ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಮಕ್ಕಳು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಹರಸಾಹಸ ಮಾಡ್ತಾ ಇದ್ದಾರೆ ಆ ಒಂದು ಫಾಗ್ ಎಫೆಕ್ಟ್ ಕೊಡೋಕ್ಕೆ. ಅದರ ಡೈರೆಕ್ಷನ್ನು ಬದಲಾಯಿಸ್ತಾನೇ ಇತ್ತು, ಗಾಳಿ ಹೇಗೆ ಹೋಗ್ತಾ ಇತ್ತು ಹಾಗೆ. ಆದರೂ ಕೂಡ ಅವರು ಬಿಡದೆ ಕಷ್ಟಪಟ್ಟು ಆ ಫಾಗ್ ಎಫೆಕ್ಟ್ ಕೊಡೋಕ್ಕೆ ಸುಮಾರು ಹೊತ್ತು ಪ್ರಯತ್ನಪಟ್ಟು ಮಾಡಿದ್ದಾರೆ. ಹಲವು ದೈವಗಳೆಂಬ ಹಂಬಲವು ಬಿಟ್ಟಿತು, ಇನ್ನೇ ನಿನ್ನೇನು ಜನ ಜನಾಪನ ಧ್ಯಾನ ಹೃದಯದೊಳು ದೊರಕಿತು. ಹಲವು ದೈವಗಳೆಂಬ ಹಾಡಲ್ಲಿ ಬರ್ತಕ್ಕಂತಹ ಪಲ್ಲವಿ ಚರಣಗಳು ಎಷ್ಟೆಷ್ಟು ಬಾರಿ ಯಾವ್ಯಾವ ಚರಣಗಳು ಬರುತ್ತೆ, ಎಷ್ಟು ಲೈನ್ಸ್ ಎಷ್ಟು ಬಾರಿ ರಿಪೀಟ್ ಆಗಿದೆ ಅನ್ನೋದು ಒಬ್ಬ ಕ್ಯಾಮ್ರಾಮನ್ಗೆ ಗೊತ್ತಿರಬೇಕು. ಆ ಕ್ಯಾಮ್ರಾಮನ್ಗೂ ಗೊತ್ತಿರಬೇಕು, ನನಗಂತೂ ಪೂರ್ತಿ ಕರಗತವಾಗಿರಬೇಕು. ಅವ್ರಿಗೆ ಗೈಡ್ ಮಾಡೋಕ್ಕೆ ಇಷ್ಟು ನಿಮಿಷದಿಂದ ಇಷ್ಟು ನಿಮಿಷಕ್ಕೆ ಅಲ್ಲಿ ನಿಲ್ಲುತ್ತೆ, ಈ ಲೈನ್ಸೇ ತೊಗೊಳ್ಬೇಕು ಅಂತ. ಈವನ್ ಅವರು ಪ್ಲೇ ಮಾಡೋರ್ಗೂ ಕೂಡ ಅದು ಚೆನ್ನಾಗಿ ಗೊತ್ತಿರಬೇಕು. ಇಲ್ಲ ಅಂತಂದರೆ ಪ್ಲೇ ಮಾಡೋದಕ್ಕೇ ಟೈಮ್ ತೊಗೊಂಡು ದಿನ ಪೂರ್ತಿ ಒಂದು ಶೂಟಿಂಗಲ್ಲೇ ಕಾಲ ಕಳಿಬೇಕಾಗತ್ತೆ. ಹಲವು ಹಲವು ಅಲ್ಲಿಂದ कापूर घालू नको. ಕಾಪೂರ್ನ ಮತ್ತೆ ಊದ್ಗಲ್ ಹತ್ರನ घाल रे तू गाली छोड़ रे. ಇದು ಕಾಣಿಸ್ತಾಯ್ತಾ? ನೋಡ ಓಕೆ ಮ್ಯಾಮ್, ನೀವು ಇಲ್ಲಿ ನೋಡಿ ಮ್ಯಾಮ್, ಕಾಣಿಸಲ್ಲ. ಅಲ್ಲಿ ನೋಡ್ಬೇಕಾ? ಸ್ಟ್ರೈಟ್ 3 minutes 21 ಸರಿಗ್ ಹಾಕೋ. 3 minutes 21 seconds ಓಕೆ ಸ್ಟಾರ್ಟ್ ಮ್ಯಾಮ್. ಹಲವು ದೈವಗಳೆಂಬ ಹಂಬಲವು ಬಿಟ್ಟಿತು, ಇನ್ನೇ ನಿನ್ನೇನು ಜನ ಜನಾಪನ ಧ್ಯಾನ ಹೃದಯದೊಳು ದೊರಕಿತು, ಜನ ಜನಾಪನ ಧ್ಯಾನ ಹೃದಯದೊಳು ದೊರಕಿತು, ಇನ್ನೇ ನಿನ್ನೇನು ಏನಗೆ ಇನ್ನೇ ನಿನ್ನೇನು ಗುರುಪದೇಶ ನೆರವ ಆಮೇಲೆ ಕಣ್ಣು ಯಾವ ಕಡೆ ನೋಡಿದ್ರೆ ಸರಿಗಿರುತ್ತೆ ನೋಡ, ಈ ಥರ ಸರಿಗಿರುತ್ತೆ. ನಾವೇನು ಹುಟ್ಟಿ ಬೆಳೆದಿತ್ತು ಆಧ್ಯಾತ್ಮಿಕ ಜೀವನದಲ್ಲೇ, ಆದರೆ ನಮ್ಮ ಜೊತೆ ಇರ್ತಕ್ಕಂಥವರು ಹಾಗೆ ಇರಬೇಕಲ್ಲ. ಮಧ್ಯ ಮಧ್ಯದಲ್ಲಿ ಆಧ್ಯಾತ್ಮಿಕತೆಯ ಜೊತೆಗೆ ಆ ಮಕ್ಕಳು ಸ್ವಲ್ಪ ಡೈವರ್ಟ್ ಆಗೇ ಆಗ್ತಾರೆ. ಯಾಕೆಂತಂದರೆ ಇವಾಗಿನ ಮಾಡರ್ನ್ ಕಾಲದ ಮಕ್ಕಳುಗಳು ಅವರು ಇಷ್ಟಪಡ್ತಕ್ಕಂತಹ ಹಾಡು ಮ್ಯೂಸಿಕ್ ಎಲ್ಲ ಬೇರೆ ರೀತಿಯಲ್ಲೇ ಇರುತ್ತೆ. ಸೊ ಸಮ್ಟೈಮ್ಸ್ ಅವ್ರಿಗೂ ಬೇಜಾರಾಗದೇ ಇರೋ ರೀತಿಯಲ್ಲಿ ಮಧ್ಯ ಅವ್ರು ಪ್ಲೇ ಮಾಡ್ತಕ್ಕಂತಹ ಹಾಡಿಗೆ ಅವ್ರನ್ನ ಹೇಗಾದರೂ ಮಾಡಿ ಆ ಆಧ್ಯಾತ್ಮಿಕತೆಗೆ ಎಳ್ಕೊಂಡು ಬರೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ಆ ಒಂದು ಆ್ಯಕ್ಷನ್ ಕೂಡ ಮಾಡಿದೆ ನಾನು ಅವ್ರ ಜೊತೆಗೆ. ಗುರುಪದೇಶದ ಈ ಒಂದು ಹಾಡನ್ನ ಸುಂದರವಾಗಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ ನಮ್ಮ ಹುಡುಗ ಶಂಕರ್. ಇವರು ಕೂಡ ನಮ್ಮ ಮಹಾರಾಷ್ಟ್ರೀಯನ್ ಹುಡುಗನೇ. ಸೊ ತುಂಬಾ ಪೇಷನ್ಸ್ ಇಂದ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಶಂಕರ್ ಜೊತೆ ಅವ್ರ ಫ್ರೆಂಡ್ಸ್ ಕೂಡ ಇದ್ದಾರೆ 3 ಜನ, ಅವ್ರನ್ನೂ ಕೂಡ ಪರಿಚಯ ಮಾಡ್ಕೊಡ್ತೀನಿ.